ಕೋರ್ಟ್ ಮೆಟ್ಟಿಲೇರಿದ್ದ ಗಂಡ ಹೆಂಡತಿ ಕಲಹ, ನ್ಯಾಯಾಲಯದಲ್ಲೇ ವಿಷ ಸೇವಿಸಿದ ಪತಿ. ಪತ್ನಿ ಕಲಹದಿಂದ ಕುಟುಂಬ ಕೋರ್ಟ್ ಮೆಟ್ಟಿಲೇರಿತ್ತು. ಜಗಳದಿಂದ ದೂರಾಗಿ ಗಂಡನಿಂದ ಪರಿಹಾರ ಕೋರಿ ಪತ್ನಿ ಮಾಲವ್ವ ಕೋರ್ಟ್ ಮೆಟ್ಟಿಲೇರಿದ್ದರು. ಇಂದು ಪ್ರಕರಣದ ಮೊದಲ ವಿಚಾರಣೆ ನ್ಯಾಯಾಲಯದಲ್ಲಿತ್ತು. ಆದರೆ ಈ ವೇಳೆ ಪತಿ ಯಾಕೂಬ್ ದೊಡ್ಮನಿ ತಿಗಣೆ ಔಷಧಿ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಬಾಗಲಕೋಟೆ ಜಿಲ್ಲೆಯ ಬನಹಟ್ಟಿ ನ್ಯಾಯಾಲಯದ ಆವರಣದಲ್ಲಿ ಈ ಒಂದು ದುಃಖದ ಘಟನೆ ನಡೆದಿದೆ. ಪತಿ ಪತ್ನಿ ನಡುವಿನ ಕಲಹದ ಸಂದರ್ಭದಲ್ಲಿ ಪತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಈ ಘಟನೆಯಿಂದ ನ್ಯಾಯಾಲಯದಲ್ಲಿ ಇದ್ದವರೆಲ್ಲ ಆಘಾತಕ್ಕೊಳಗಾಗಿದ್ದಾರೆ. ಆತ್ಮಹತ್ಯೆಗೆ ಯತ್ನಿಸಿದ ವ್ಯಕ್ತಿಯನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಅವನ ಚಿಕಿತ್ಸೆ ನಡೆಯುತ್ತಿದೆ. ಪತಿ ಪತ್ನಿ ಕಲಹದಿಂದ ಕೋರ್ಟ್ನಲ್ಲಿ ವಿಷ ಸೇವಿಸಿದ ಯಾಕೂಬ್. ಆತ್ಮಹತ್ಯೆಗೆ ಯತ್ನಿಸಿದವನ ಹೆಸರು ಯಾಕೂಬ್ ದೊಡ್ಮನೆ ಉರ್ಫ್ ಮಾದಾರ್, 35 ವರ್ಷ. ಅವರು ಬನಹಟ್ಟಿ ತಾಲೂಕಿನ ಜಗದಾಳ ಗ್ರಾಮದ ನಿವಾಸಿಯಾಗಿದ್ದಾರೆ. ಪತ್ನಿ ಮಾಲವ್ವ ಮತ್ತು ಯಾಕೂಬ್ ದಂಪತಿ 9 ವರ್ಷಗಳ ಹಿಂದೆ ಮದುವೆಯಾಗಿದ್ದರು. ಇಬ್ಬರು ಗಂಡು ಮಕ್ಕಳಿದ್ದಾರೆ. ಕಳೆದ 2 ವರ್ಷಗಳಿಂದ ಪತಿ ಪತ್ನಿ ನಡುವೆ ಕಲಹ ನಡೆಯುತ್ತಿತ್ತು. ಜೀವನ ನಿರ್ವಹಣೆ, ಆರ್ಥಿಕ ಸಮಸ್ಯೆಗಳು ಮತ್ತು ಕುಟುಂಬದ ವಿಷಯಗಳಿಂದಾಗಿ ಈ ಕಲಹ ತೀವ್ರವಾಗಿತ್ತು. ಪತ್ನಿ ಮಾಲವ್ವ ಉರ್ಫ್ ಮಾಲಾಶ್ರೀ ತಮ್ಮ ಗಂಡನ ವಿರುದ್ಧ ಜೀವನ ನಿರ್ವಹಣೆಗಾಗಿ ದಾವೆ ಹಾಕಿದ್ದರು. ಈ ಪ್ರಕರಣದ ವಿಚಾರಣೆಗಾಗಿ ಇಬ್ಬರು ಬನಹಟ್ಟಿ ನ್ಯಾಯಾಲಯಕ್ಕೆ ಬಂದಿದ್ದರು. ನ್ಯಾಯಾಲಯದಲ್ಲಿ ವಾದವಿವಾದ ನಡೆಯುತ್ತಿದ್ದ ಸಮಯದಲ್ಲಿ ಕಲಹ ತೀವ್ರವಾಯಿತು. ಯಾಕೂಬ್ ಆಕ್ರೋಶಗೊಂಡು ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ನ್ಯಾಯಾಲಯದ ಆವರಣದಲ್ಲೇ ಈ ಘಟನೆ ನಡೆದಿದ್ದರಿಂದ ಸುತ್ತಮುತ್ತಲಿನವರು ಗಾಬರಿಯಾಗಿ ಆತನನ್ನು ತಕ್ಷಣ ಆಸ್ಪತ್ರೆಗೆ ಕರೆದೊಯ್ದರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ, ಆರೋಗ್ಯ ಸ್ಥಿರ ಎಂದ ವೈದ್ಯರು. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಅವನ ಸ್ಥಿತಿ ಸ್ಥಿರವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ. ಆದರೆ ಈ ಘಟನೆಯಿಂದ ದಂಪತಿಗಳ ಇಬ್ಬರು ಮಕ್ಕಳ ಮೇಲೆ ದೊಡ್ಡ ಪರಿಣಾಮ ಬೀಳುವ ಸಾಧ್ಯತೆ ಇದೆ. ಕುಟುಂಬದ ಸದಸ್ಯರು ಮತ್ತು ಸ್ಥಳೀಯರು ಈ ಘಟನೆಯಿಂದ ಆಘಾತಕ್ಕೊಳಗಾಗಿದ್ದಾರೆ.